ಕಂಗೊಳಿಸಿದ್ದರ ಮಹಾವೀರನ ಭವ್ಯ ಸಮವಸರಣದಲ್ಲಿ 36,000 ಜನ ಆರಿಕೆಯರು, 1,00,000 ಶ್ರಾವಕರು ಮತ್ತ 3,00,000 ಮಂದಿ ಶ್ರಾವಕಿಯರು ಶ್ವೇತವಸ್ತ್ರವನು ಅಂತೆ ಶೋಭಿಸಿತಾ ಸಮವಸರನ ಸ್ಥಳವು ಹಂಸಗಳಿಂದ ಆವೃತ ಕೊಳದಲು. ಶೋಭಿಸಿದ್ದರ ಪವಿತ್ರ ಪ್ರದೇಶವದರಲ್ಲಿ ಅಸಂಖ್ಯಾತ ದೇವಾದಿ ದೇವತೆಗಳು ಹೊಂದಿ ಪ್ರಭಾವಲಯವನ್ನು ತಮ್ಮ ಸುತ್ತಲೂ ಇದ್ದವಲ್ಲಿ ಅಸಂಖ್ಯಾತ ತಿರ್ಯಕ್ ಪ್ರಾಣಿಗಳು ಸಂತಸದಿ ಆಲಿಸುತ್ತಲಾ ಮೇಘಧ್ವನಿಯನು. ಇಂತಿ 18 ಗುಂಪುಗಳ ಮಧ್ಯದಲ್ಲಿ ವಿರಾಜಮಾನನಾಗಿದ್ದನ ಮಹಾವೀರ ಸ್ವಾಮಿಯೋ ಕುಬೇರ ನಿರ್ಮಿತ ರತ್ನ ಖಚಿತ ಸಿಂಹಾಸನದ ಮೇಲಿಹ ಸಹಸ್ರದಳ ಕಮಲದ ಮೇಲೆ 4 ಅಂಗುಲ ಅಂತರದಿ ಆ ಅಷ್ಟ ಪ್ರಾತಿಹಾರ್ಯಗಳ ನಡುವೆ ಪದ್ಮಾಸನದಲ್ಲಿ ತೊಳಗುವ ಸೂರ್ಯನೋಪಾದಿಯಳಿ. ಮಹಾವೀರ ಮಹಾದರ್ಶನದ ಶ್ರೀ ಮೋಕ್ಷ ಕಲ್ಯಾಣ ಸಂಪುಟದ ಮೋಕ್ಷ ಕಲ್ಯಾಣ ಸಂಪುಟದ 7ನೇ ಸೋಪಾನ ಅತ್ಯಂತ ಮನೋಜ್ಞ. ಗೌತಮ ಗಣಧರರು ತಮ್ಮ ಧರ್ಮೋಪದೇಶವನ್ನ ಮಹಾವೀರರು ಹೇಳಿದ ವಾಣಿಯನ್ನ ಅನುಕರಿಸಿ ಲೋಕಕ್ಕೆ ಹೇಳುವ ಮಹಾ ಸಂದರ್ಭ ಪ್ರಾಪ್ತಿಯಾಗಿದೆ. ಹಬ್ಬಬ್ಬಾ, ಎಂತಹ ಮನೋಜ್ಞವಾದಂಥ ಇದನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಈ ಸಮವಸರಣದಲ್ಲಿ ಅಪಾರ ಸಂಖ್ಯೆಯಲ್ಲಿ ಇವರೆಲ್ಲ 11 ಜನ ಗೌತಮ ಗಣಧರರು ಅಲ್ಲಿ ಆಸೀನರಾಗಿದ್ದಾರೆ. ಹೀಗಿರುವಾಗ ಮಹಾವೀರರ ಭವ್ಯ ಸಮವಸರಣದಲ್ಲಿ ನೋಡಿ 36,000 ಜನ ಆರಿಕೆಯರು. ಆರಿಕೆಯರು ಅಂದರೆ ಜೈನ ಸನ್ಯಾಸಿಯರು, ಆಯ್ತಾ. ಜೈನ ಸನ್ಯಾಸಿನಿಯರು 105 ಗುಣಗಳುಳ್ಳಂತಹ ಆರಿಕೆಯರು 36,000 ಜನ. 1,00,000 ಶ್ರಾವಕರು ನೋಡಿ, ಅಲ್ಲಿ 1,00,000 ಶ್ರಾವಕರು ಅಂದರೆ ದಿಗಂಬರ ಪರಂಪರೆಯಲ್ಲಿ ಪಂಚ ಸಂಹಿತೆಗಳನ್ನು ಒಳಗೊಂಡಿರ್ತಕ್ಕಂಥವ್ರು, ಅಥವಾ ರತ್ನತ್ರಯ ಪಾಲನೆಯರ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ್ಯವನ್ನು ಪಾಲಿಸ್ತಕ್ಕಂಥ 1,00,000 ಶ್ರಾವಕರು ನೋಡಿ. 1,36,000 ಜನ ಆರಿಕೆಯರು ಮಾತಾಜಿಯರು, 1,00,000 ಶ್ರಾವಕರು ಮತ್ತೆ 3,00,000 ಮಂದಿ ಶ್ರಾವಕಿಯರು ನೋಡಿ. ಜೈನ ಸಮಾಜದಲ್ಲಿ ಜೈನರಲ್ಲಿ ಧಾರ್ಮಿಕ ಪ್ರಜ್ಞೆ ಜಾಸ್ತಿ ಇರ್ತಕ್ಕಂಥದ್ದು ಸ್ತ್ರೀಯರಿಗೆ ನೋಡಿ. 1,00,000 ಪುರುಷರಾದರೆ 3,00,000 ಶ್ರಾವಕಿಯರಿಗೆ ಸಮವಸರಣದಲ್ಲಿ ಆಸೀನರಾಗ್ತಕ್ಕಂಥ ಭಾಗ್ಯ. ಅವರೆಲ್ಲರೂ ಕೂಡ ಶ್ವೇತ ವಸ್ತ್ರವನ್ನು ಧರಿಸಿದ್ದಾರೆ. ಯಾರು? 36,000 ಜನ ಆರಿಕೆಯರು, 1,00,000 ಜನ ಶ್ರಾವಕರು ಮತ್ತೆ 3,00,000 ಮಂದಿ ಶ್ರಾವಕಿಯರು. ಹೀಗೆ ಅವರಿಂದ ಶೋಭಿಸಿದ ಸಮವಸರಣ ಸ್ಥಳ ಹೇಗೆ ಕೊಳದಲ್ಲಿ ಹಂಸಗಳಿದ್ದು ಹೇಗೆ ಕೊಳ ಶೋಭಿಸುತ್ತದೆಯೋ ಹಾಗೆ ಆ ಸಮವಸರಣ ಶೋಭಿಸ್ತಾ ಇದೆ. ಹೀಗೆ ಶೋಭಿಸಿ ಆ ಪವಿತ್ರ ಪ್ರದೇಶದಲ್ಲಿ ಅವರೆಲ್ಲ ಶೋಭಿಸ್ತಾ ಇದ್ದಾರೆ. ಅಸಂಖ್ಯಾತ ಲೆಕ್ಕಕ್ಕಿಳಿದಷ್ಟು ದೇವದೇವತೆಗಳನ್ನು ಕೂಡ ಹೊಂದಿದೆ. ಮತ್ತೆ ಅಸಂಖ್ಯಾತ ತಿರ್ಯಕ್ ಪ್ರಾಣಿಗಳು ನೋಡಿ. ಪ್ರಾಣಿಗಳಿಗೂ ಕೂಡ ಸಮವಸರಣ ನೋಡಿ. ಅದಕ್ಕೆ ಹೇಳೋದು ಸಮತಾಭಾವದ ಪ್ರವರ್ತಕರು ಮಹಾವೀರರು ಅಂತ ಹೇಳ್ತಾರೆ. ತಿರ್ಯಕ್ ಪ್ರಾಣಿಗಳು ಕೂಡ ಅಲ್ಲಿ ಇದಾವಂತೆ. ಮೇಘಧ್ವನಿ ಸರ್, ಪ್ರಾಣಿಗಳಿಗೆ ಹೇಗೆ ಈ ಭಾಷೆ ಗೊತ್ತಾಗುತ್ತೆ ಅಂದರೆ ನೋಡಿ, ಅದೇ ಹೇಳೋದು ಸಮವಸರಣದಲ್ಲಿ ಬರುವ ದಿವ್ಯ ಧ್ವನಿಯಲ್ಲಿ ಅವ್ರಿಗೆ ಆದಂಥ ಭಾಷೆಗಳಲ್ಲಿ ಅವರು ಹಿಂದಿ, ಗುಜರಾತಿ, ಕನ್ನಡ ಎಲ್ಲವೂ ಕೂಡ ಅದು ಅರ್ಥವಾಗ್ತಕ್ಕಂಥದ್ದು. ಈ 18 ಗುಂಪುಗಳ ಮಧ್ಯದಲ್ಲಿ ವಿರಾಜಮಾನನಾಗಿದ್ದರಂತೆ ಮಹಾವೀರ ಸ್ವಾಮಿ. ಅದು ಕುಬೇರ ನಿರ್ಮಾಣ ಮಾಡಿರ್ತಕ್ಕಂಥ ರತ್ನಖಚಿತ ಸಿಂಹಾಸನದ ಮೇಲೆ ಆತ ವಿರಾಜಮಾನ. ಸಹಸ್ರದಳ ಕಮಲ, ಸಾವಿರದ ದಳ ಕಮಲಗಳ ಮೇಲೆ 4 ಅಂಗುಲ ಕಮಲದ ಮೇಲೆ ಕುಳಿತಿಲ್ಲ ಮಹಾವೀರರು. ಅಷ್ಟಮಹಾಪ್ರಾತಿಹಾರಗಳ ನಡುವೆ ಪದ್ಮಾಸನದಲ್ಲಿ ಕುಳಿತುಕೊಂಡಿದ್ದಾರೆ. ಹೀಗೆ ತೊಳಗುವ ಸೂರ್ಯನೋಪಾದಿಯಲ್ಲಿ ಸೂರ್ಯ ಪ್ರಕಾಶಮಾನವಾಗಿ ಹೊಳೆಯುವ ಹಾಗೆ ಶೋಭಾಯಮಾನವಾಗಿ ಕಂಗೊಳಿಸ್ತಾ ಇದ್ರಂತೆ ಮಹಾವೀರ ಸ್ವಾಮಿಯವರು ತಮ್ಮ ಸಮವಸರಣದಲ್ಲಿ.